ವಿಧಾನಸಭೆಯಲ್ಲಿ ಶಾಸಕ ಯತ್ನಾಳ್ ಹಾಗೂ ಸಿಎಂ ಸಿದ್ದರಾಮಯ್ಯ ಮಧ್ಯೆ ಮುಂದಿನ ಸಿಎಂ ಚರ್ಚೆ ಜೋರಾಗಿತ್ತು. ಕೇಂದ್ರದ ಅನುದಾನದ ಬಗ್ಗೆ ಯತ್ನಾಳ್ ಸುಳ್ಳು ಹೇಳಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಸದನದಲ್ಲಿ ಯತ್ನಾಳ್ ವಿರುದ್ಧ ಗುಡುಗಿದ ಸಿಎಂ, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ರು ತಾವು, ಮುಂದೆ ಸಿಎಂ ಆಗಬೇಕೆಂಬ ಆಸೆ ಹೊಂದಿದ್ದೀರಿ, ನಿಮ್ಮಂತವರು ಸದನದಲ್ಲಿ ಸುಳ್ಳು ಹೇಳ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಆಗ ಎದ್ದು ನಿಂತ ಯತ್ನಾಳ್, ಯಾಕೆ ಎರಡೆರಡು ಬಾರಿ ಮುಖ್ಯಮಂತ್ರಿ ಆದವರೇ ಮತ್ತೆ ಆಗ್ಬೇಕಾ, ಸಾಮಾನ್ಯ ಜನರಾದ ನಾವು ಯಾಕೆ ಆಗ್ಬಾರ್ದಾ ಅಂತ ಯತ್ನಾಳ್ ಸಿದ್ದರಾಮಯ್ಯ ಅವರನ್ನೇ ಮರು ಪ್ರಶ್ನಿಸಿದ್ರು. ಮುಸ್ಲಿಂ ಮೀಸಲಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ವಿಜಯೇಂದ್ರ, ಸರ್ಕಾರದಿಂದ ಅಲ್ಪಸಂಖ್ಯಾತರ ತುಷ್ಟೀಕರಣವಾಗುತ್ತಿದೆ. ಸದನದಲ್ಲಿ ಮುಸ್ಲಿಂ ಮೀಸಲಾತಿ ಬಿಲ್ ಪಾಸ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಹೀಗಾಗಿ ಬಿಜೆಪಿಯಿಂದ ಉಗ್ರ ಹೋರಾಟ ಮಾಡ್ತೇವೆ ಎಂದು ವಿಜಯೇಂದ್ರ ಹೇಳಿದರು. ಕಾಂಗ್ರೆಸ್ನ ಮುಸ್ಲಿಂ ಓಲೈಕೆಗೆ ನನ್ನ ವಿರೋಧವಿದ್ದು ಸದನದ ಒಳಗೂ ಹೊರಗೆ ಹೋರಾಟ ಮಾಡ್ತೇವೆ ಅಂತ ವಿಜಯೇಂದ್ರ ಹೇಳಿದರು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದಕ್ಕೆ ಕಳ್ಳಾಟವಾಡ್ತಾ ಇದೆ ಎಂದು ಮಾಜಿ ಸಚಿವ ಎನ್ ಮಹೇಶ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಸರ್ಕಾರ ಅನಧಿಕೃತ ಆಸ್ತಿಗಳಿಗೆ ತೆರಿಗೆ ಕಟ್ಟಿಸಿಕೊಳ್ಳುವ ನೆಪದಲ್ಲಿ ಜನರ ಬಳಿ ಲೂಟಿ ಮಾಡ್ತಾ ಇದೆ. ಅಕ್ರಮ ನಿವೇಶನಕ್ಕೆ ತೆರಿಗೆ ಕಟ್ಟಿಸಿಕೊಂಡು ಬಿ ಖಾತಾ ನೀಡೋದಕ್ಕೆ ಮುಂದಾಗಿದೆ. ಇದು ಕೇವಲ ಜನರಿಗೆ ಮಂಕುಬೂದಿ ಎರಚೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಬಿಜೆಪಿ ಮುಸ್ಲಿಂ ಮೀಸಲಾತಿ ಜಟಾಪಟಿ ಮತ್ತಷ್ಟು ತಾರಕಕ್ಕೇರಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ರು. ಕಾಂಗ್ರೆಸ್ ಬಂದ ಮೇಲೆ ಮುಸ್ಲಿಮರ ಓಲೈಕೆ ಜಾಸ್ತಿ ಆಗ್ತಿದೆ, ಓಟಿನ ಆಸೆಗಾಗಿ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಧರ್ಮಾಧಾರಿತ ಮೀಸಲಾತಿ ಕೊಡುವ ನಿಯಮ ಇಲ್ಲ. ಸಿಎಂ ಟೋಪಿ ಹಾಕೊಂಡು ಟಿಪ್ಪು ಜಯಂತಿ ಮಾಡಿದ್ರು. ಮುಸ್ಲಿಂ ಸಮುದಾಯಕ್ಕೂ 1000 ಕೋಟಿ ಹಣ ಕೊಟ್ರು. ಧರ್ಮಗಳ ನಡುವೆ ಒಡಕು ಮೂಡಿಸೋದಕ್ಕೆ ಮೀಸಲಾತಿ ಅಂತ ಅಶೋಕ್ ಗುಡುಗಿದ್ರು. ಧರ್ಮಾಧಾರಿತ ಮೀಸಲಾತಿ ತಂದು ಸರ್ಕಾರ ಸಂವಿಧಾನಕ್ಕೆ ಅಗೌರವ ತಂದಿದೆ. ಮೀಸಲಾತಿ ಬಗ್ಗೆ ವಿಧಾನಸಭೆ ಹಾಗೂ ರಾಜ್ಯದಾದ್ಯಂತ ಹೋರಾಟ ಮಾಡ್ತೇವೆ ಎಂದು ಅಶೋಕ್ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.